ಈಡ ಪಾತ್ಯಾರೆತ್ತನೆ ಅಂದ್ರೆ ಈ ಮಣ್ಣುಡು ಸತ್ಯ ಧರ್ಮ ನ್ಯಾಯ ನೀತಿ ಉಂಡ ಏರ್ಲ ಪಾತ್ಯಾರಜ್ಜಿ ಎಲ್ಲಾರ್ಲ ಪಾತ್ಯಾರ ಈ ಮಣ್ಣುಡು ಸತ್ಯ ನ್ಯಾಯ ನೀತಿ ಧರ್ಮ ಉಂಡ ಮುಂದೇ ಪಾತ್ಯಾರ 10 ವರ್ಷ ದುಮ್ಮಲಕ್ಕೆ ಏನಿತ್ತೆ ಅಲ್ಪ ಬತ್ತದು ಗೊತ್ತುಂಡ ನೆನಪುಂಡದೆ ಉಂಡದೆ ಬದಿ ಇತ್ತೇನು ಅವಾಗ ಪೂರ ಡೈರೆಕ್ಟ್ ಬರೋನಿತ್ತೇನು ಇತ್ತೆ ಮಾತ್ರ ಇನ್ಫ್ಲುಯೆನ್ಸ್. ಸರ್ ನಮಸ್ಕಾರ. ನಮಸ್ತೆ ಸರ್ ನಾವು ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾತಾಡ್ತಿರೋದು. ಏನಿದೆ ಸರ್ ಒಂದು ವಿಡಿಯೋ ವೈರಲ್ ಆಯ್ತಾ, ವಿಡಿಯೋ ಸಮೇತ ನಾನು ಹಾಕಿದ್ದೆ. ನಮ್ ಗಿರೀಶ್ ಮಠಣ್ಣ ಸರ್ ಸಮೇತ ಎಲ್ಲ ಕ್ಲಾರಿಫಿಕೇಶನ್ ಎಲ್ಲ ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ಅದನ್ನು ಕೂಡ ವಿಡಿಯೋ ಹಾಕಿ ನಾನು. ಸರ್ ಇದು ಆ ವಿಡಿಯೋ ನೋಡಿದ್ರ ನೀವು? ನನಗೆ ನಿನ್ನೆ ನನ್ನ ಅಣ್ಣನಿಗೆ ಒಂದು ಅಟ್ಯಾಕ್ ಆಗಿ ಮರಣ ಆಗಿತ್ತು. ಹಾಗೆ ಯಾವ್ದನ್ನು ಕೆಲಸ ಮುಗಿಯೋ ಲೇಟ್ ಆಗೋಯ್ತು. ನಾನು ನೋಡಿಲ್ಲ, ಅದೇ ನೋಡಿದೆ. ಈಗ ನನಗೆ ಇಲ್ಲಿ ಕ್ಲಾರಿಟಿ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಎಲ್ಲ. ಅಲ್ಲ ಸರ್, ಆ ವಿಡಿಯೋ ನಿಮ್ಗೆ ಹಾಕ್ತೀನಿ, ಅದ್ ನೋಡಿ ಆದ್ಮೇಲೆ ನಾನು ಫೋನ್ ಮಾಡ್ಲಾ ಸರ್ ನಿಮಗೆ? ಅದೇನಿಲ್ಲ, ನಮಗೆ ಇವಾಗ ತುಳು ಭಾಷೆಲ್ಲೇ ಐತೆ. ಅದ್ ನಮ್ಗೆ ಕನ್ನಡದಾಗೆ ನೀವು ಸ್ವಚ್ಛವಾಗಿ ಹೇಳ್ಬೇಕು ಸರ್ ಅದನ್ನ. ಇಲ್ಲ ಅದೆಲ್ಲ ಏನ್ ಸರ್? ಅದೇ ನೋಡಿದೆ ನಾನು. ಏನು ಈಗ ಅದೆಲ್ಲ ಒಂದು ಕೆಲವು ಕಡೆ ಸರ್ ಸರಿ ಕೇಳ್ತಿಲ್ಲ ಸರ್. ಸರ್ ಹಲೋ, ಈಗ ಹೇಳಿ ಸರ್. ನನ್ಗೆ ಒಂದು ಸ್ವಲ್ಪ ಮಾತಾಡಕ್ಕೆ ಸ್ವಲ್ಪ ಬಿಟ್ಟು ಮಾತಾಡ. ಮರಣದ ಮನೆ ಸ್ವಲ್ಪ ಕಷ್ಟ ಆಗ್ತದೆ. ಸರಿ ಸರ್, ಟವರ್ ಬಂದ ಮಾಡ್ರಿ. ಆ ವಿಡಿಯೋ ಬೇಕಾದ್ರೆ ಕಳಿಸ್ತೀನಿ ಸರ್, ನಾನು ಲಿಂಕ್ ಕಳಿಸ್ಲಾ ಅದನ್ನ? ನೋಡಿದ್ದೇನೆ ಮತ್ತೆ ಮಾಡಿ ಮತ್ತೆ. ಸರಿ ಸರ್, ಸರಿ ಮತ್ತೆ ಕಳಿಸ್ತೀನಿ ನೋಡದೆ ಸರಿಯಾಗಿ ಅದರ ಬಗ್ಗೆ ಏನು ಮಂಡೆ ತಿಳ್ಕೊಳ್ಳಿ. ಯಾಕಂದ್ರೆ ನಾನು ಇಲ್ಲಿ ಇದ್ದೇನಲ್ಲ ಈಗ. ಆ ವಿಡಿಯೋ ಕಳಿಸ್ತೀನಿ ನೋಡಿ ಸರ್. ಅದನ್ನ ಸ್ವಲ್ಪ ನೋಡಿ. ಏನಿಲ್ಲ ಸರ್, ಜನಗಳಿಗೆ ಗೊತ್ತಾಗಬೇಕು. ಯಾಕಂದ್ರೆ ದೈವ ನರ್ತಕರ ಅದ್ ಹೇಳಿರೋದು ಯಾರು ಅನ್ನೋದು ಗೊತ್ತಾಗಬೇಕು. ಅದು ಏನ್ ಹೇಳುತ್ತೆ ಅದನ್ನ ಕ್ಲಿಯರ್ ಕಟ್ ಆಗಿ ಸ್ವಲ್ಪ ಗೊತ್ತಾಗಬೇಕು ಸರ್. ನಾವು ಅದನ್ನ ಕೇಳಿದ್ದೇನೆ. ಈಗ ಏನು ವಿಚಾರ ಹೇಳಿ, ಏನೀಗ ನಿಮ್ಗೆ ಯಾವ್ದ್ರ ಬಗ್ಗೆ ಕ್ಲಾರಿಟಿ ಬೇಕು? ಸರಿ, ಆ ದೈವ ಅದು 12 ವರ್ಷಕ್ಕೊಂದ್ಸಲಿ 14 ವರ್ಷಕ್ಕೊಂದ್ಸಲಿ ಇದೇನಾಗುತ್ತೆ ಅನ್ಸಲ್ಲ, ಕೋಲ ಉತ್ಸವ ಏನಾಗುತ್ತೆ, ಅದನ್ನ ಆಚರಣೆ ಬಿಟ್ಟಿದ್ರಂತಲ್ಲ ಇವರು ಹೆಗ್ಡೆ ಅವರು. ಆ ಧರ್ಮ ಪಟ್ಟ ಬಿಟ್ಟು ಕೊಡ್ಬೇಕಂತೇಳಿ ಹೇಳಿದಾನಲ್ಲ ಸ್ಥಳೀಯ ವ್ಯಕ್ತಿ. ನೋಡಿ ಅದೇನಂದ್ರೆ ಸರ್ ಇಲ್ಲಿ ದೈವಾರಾಧನೆಯ ನಿಯಮದ ಪ್ರಕಾರ ದೈವಗಳ ಅಪ್ಪಣೆಗಳಾಗ್ತದೆ. ಕೆಲವು ದೂತ ಲಕ್ಷಣ ಅಂತ ಬರ್ತದೆ, ಕೆಲವರಿಗೆ ಕನಸಲ್ಲಿ ಬರ್ತದೆ. ಅಂತ ವ್ಯಕ್ತಿಗಳಿಗೆ ಏನಾದ್ರೂ ತಪ್ಪುಗಳು ನಡೆದಾಗ ಅನೇಕ ಭಯಭೀತ ವಾತಾವರಣಗಳು ನಿರ್ಮಾಣವಾಗ್ತಾನೆ ಇರ್ತದೆ. ಕೆಲವು ಸಲ ನಾವು ಅದನ್ನು ಲೆಕ್ಕ ಕೆಡದೆ ನೋಡಿದಾಗ ಅದು ಯಾವ ಮನುಷ್ಯನ ರೂಪದಲ್ಲಿ ಇಳಿಸ್ಲಿಕ್ಕೂ ಸಾಧ್ಯ ಇದೆ, ಗೋಚರ ಆಗುತ್ತೆ. ಒಟ್ಟಿನಲ್ಲಿ ಅದು ಇಂಥ ಮಾತುಗಳನ್ನು ಅನೇಕ ಸೌಜನ್ಯ ಹೋರಾಟದ ಸಭೆಗಳಲ್ಲಿ ನಾವು ಅವರಿಗೆ ಹೇಳಿದ್ದುಂಟು. ನೀವು ನೋಡಿ, ನೀವು ಒಂದು ಧರ್ಮ ನಡೆಸುವವರು, ನೀವು ಈ ರೀತಿಯಾದಂತ ಅತ್ಯಾಚಾರಗಳು, ಕೊಲೆಗಳು ಆ ಕ್ಷೇತ್ರದಲ್ಲಿ ಯಾಕೆ, ಆ ಪರಿಸರದಲ್ಲಿ ಯಾಕೆ ಸಂಭವಿಸ್ತದೆ, ಇದರ ಬಗ್ಗೆ ಒಂದು ಸಾಮೂಹಿಕ ಪ್ರಾರ್ಥನೆಯನ್ನಾದ್ರೂ ಮಾಡಿ, ಅಲ್ಲ ಇದರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಿ. ಈ ಕ್ಷೇತ್ರ ಇದು ಈ ರೀತಿಯಾದ ಘಟನೆಗಳು ಸಂಭವಿಸಬಾರದು ಹೇಳಿ ಒಂದು ನಂಬಿಕೆಯ ದೃಷ್ಟಿಯಲ್ಲಿ ನಾವು ಹೇಳಿದ್ದು. ನಿನ್ನೆಯೂ ಅದನ್ನು ಎಲ್ಲವನ್ನು ಲೆಕ್ಕಿಸದೆ ಅವರು ಯಾವುದನ್ನು ಗಣನೆಗೆ ತೆಗೆದುಕೊಂಡದಿದ್ದಾಗ ಯಾವುದೊಂದು ವ್ಯಕ್ತಿಯ ರೂಪದಲ್ಲಿ ಒಂದು ಮಾತಾಡಿ ಹೋಗುವಂತದ್ದು ಇದೆ. ಯಾಕಂದ್ರೆ ಅವರು ಅದನ್ನು ಒಪ್ಪಲೇಬೇಕು. ಯಾಕಂತ ಹೇಳಿದ್ರೆ ಅನೇಕ ಸಲ ಅವರು ಅನೇಕ ಕಡೆ ಮುಂಚೆ ಎಲ್ಲ ಒಂದೊಂದು ಚೀಟಿ ಮಾಡಿ ಹಂಚಿಟ್ಟಿದ್ರು. 50 ಸಲ ಮಂಜುನಾಥನ ಹೆಸರು ಹೇಳಿದ್ರೆ ಕೋಟಿ ಬರ್ತದೆ, ನೀವು ದೇವರ ಹೆಸರು ನನಗೆ ಕನಸಲ್ಲಿ ಬಂದ, ಹಾಗೆ ಬಂದ, ಹೀಗೆ ಬಂದ, ಇದನ್ನು 100 ಜನಕ್ಕೆ ಹಂಚಿದ್ರೆ ಹಾಗೆ ಬರ್ತದೆ. ಇದನ್ನೆಲ್ಲ ಜನ ನಂಬಿದ್ರು ಅವತ್ತು, ಹೌದಲ್ವೇ? ಹಾಗಾದ್ರೆ ಇಂಥ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಅದು ಯಾರು ಹೇಳಿದ್ದಾರೆ ಇಲ್ಲ. ಒಟ್ಟಿನಲ್ಲಿ ಅದು ಏನೇ ಇರಬಹುದು, ಯಾರಿಗೇ ಆಗ್ಲಿ ಒಂದು ದೈವ ಪ್ರೇರಣೆಯಲ್ಲಿ ಬಂದು ಮಾತಾಡಿದಂತ ಮಾತದು. ಅದನ್ನು ಅವರು ಪಾಲಿಸ್ಬೇಕು, ಆ ಪ್ರಕಾರ ಪ್ರಾರ್ಥಿಸ್ಬೇಕಾಗ್ತದೆ. ಮುಂದಿನ ದಿನ ಖಂಡಿತವಾಗಿಯೂ ಅದಕ್ಕೆ ವಾಕಿಗೆ ಪ್ರಧಾನವಾದಂತ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ವಾಕ್ ಸಂಬಂಧಿ ವಿಚಾರಗಳು, ಮಾತಿಗೆ ಸಂಬಂಧ, ಮಾತು ಬಿಡ ಮಂಜುನಾಥ ಅಂತ ಯಾವತ್ತೊಂದು ಹೆಸರಿದೆ. ಹಾಗಾದ್ರೆ ಆ ವಾಕಿನ ಮುಖಾಂತರ ಬಂದಂತ ವಾಕ್ಯವನ್ನು ಇದು ದೈವ ವಾಕ್ಯ ಅಂತ ಒಪ್ಪಿಕೊಂಡು ಮುಂದೆ ಇಂಥ ಸ್ಥಿತಿ ಬರದಾಗೆಯೋ ಬಂದದಕ್ಕೆ ಪ್ರಾಯಶ್ಚಿತವೋ ಅಲ್ಲ
ಜನರಿಗೆ ಈ ಬಗ್ಗೆ ಒಂದು ನಂಬಿಕೆಯ ತಿಳುವಳಿಕೆಯನ್ನು ಕೊಡುವಂತದ್ದು ಅವರ ಕರ್ತವ್ಯವಾಗಿದೆ. ಹ್ಮ್ ಹ್ಮ್ ಅಲ್ಲ ಸರ್, ಅದೇ ಈಗ ಶಿವರಾತ್ರಿಗೇನೋ ಪಟ್ಟ ಬಿಟ್ಕೊಡ್ಬೇಕು, ಇಲ್ಲಾಂದ್ರೆ ಕೋಲದಲ್ಲ ಅಂತ ಹೇಳಿದ್ರಲ್ಲ. ಇಲ್ಲ, ಅದು ಏನು ನಾಳೆ ಏನಾಗುತ್ತದೆ ಎಂಬುದು ಅದು ದೈವಚಿತ್ತಕ್ಕೆ ಬಿಟ್ಟದ್ದು, ಅದನ್ನ ನಾವು ವಿಮರ್ಶೆ ಮಾಡ್ಲಿಕ್ಕೆ ಆಗಲ್ಲ. ಒಟ್ಟಿನಲ್ಲಿ ಆ ಮನುಷ್ಯ ಹೇಳಿದರಲ್ಲಿ ಒಂದು ಏನೋ ಒಂದು ದೈವ ಪ್ರೇರಣೆ ಇದೆ ಅಂತ ನಾವು ಸ್ಪಷ್ಟವಾಗಿ ಹೇಳುವಂಥದ್ದು. ಅಲ್ಲ ಸರ್, ಅಲ್ಲಿ ಬಂದು ಅದೇ ಹೆಗ್ಡೆ ಅವರ ಎದುರಿಗೆ ನಿಂತ್ಕೊಂಡು ಮಾತಾಡೋದಲ್ಲ ವಯ್ಯ, ಆ ವಯ್ಯದ ಲೋಕಲ್ ನಿಮ್ಗೆ ಗೊತ್ತಾ ಸರ್? ಅದು ಅದೇನೋ ಗೊತ್ತಾ? ಯಾರು ಏನೇ ಇರ್ಬೋದು, ನಾವು ಅದನ್ನು ಕೇಳಿದಾಗ ನಮಗೆ ಅದರಲ್ಲಿ ಸತ್ಯಾಂಶಗಳು ಗೋಚರ ಆಗ್ತದೆ. ಯಾಕೆ ನೀವು ಇದನ್ನು ಕೇಳಲಿಲ್ಲ? ಇಡೀ ದೇವಸ್ಥಾನಗಳೆಲ್ಲ ಮುಜರಾಯಿ ಇಲಾಖೆಯಲ್ಲಿದೆ, ನಿಮ್ಮದು ಮುಜರಾಯಿ ಇಲಾಖೆಯಲ್ಲಿ ಯಾಕೆ ಇಲ್ಲ? ಆಗಿರುವಾಗ ಇಂತ ಒಂದು ಖಾಸಗಿ ದೈವಾರಾಧನೆ ಎಲ್ಲ ನಂಬಿಕೆಗಳೆಲ್ಲ ತೀರಾ ಖಾಸಗಿತನ ಇರುವಾಗ ಒಂದು ಖಾಸಗಿ ವ್ಯಕ್ತಿಯಲ್ಲಿ ನಿಮಗೆ ಯಾರನ್ನು ಕೇಳಲಿಕ್ಕೆ, ಇದರ ಬಗ್ಗೆ ಸಾರ್ವಜನಿಕ ತಿಳುವಳಿಕೆ ಕೊಡ್ಲಿಕ್ಕೆ ಆಗಲಿ, ಅಲ್ಲ ದೇವರಿಗೆ ಪ್ರಾರ್ಥನೆ ಆಗ್ಲಿ ಯಾರ ಹತ್ರ ಕೇಳುವಂತದ್ದಿಲ್ಲ. ನೇರ ನಿಮಗೆ ಜವಾಬ್ದಾರಿ ಇರುವಾಗ ಯಾಕೆ ಈ ಕೆಲಸವನ್ನು ಮಾಡ್ಲಿಲ್ಲ ಅಂತ ಕೇಳಿದರಲ್ಲೂ ಅರ್ಥ ಇದೆ ಅಲ್ವಾ? ಅರ್ಥ ಇದೆ ಸರ್, ಅರ್ಥ ಇದೆ. ಅರ್ಥ ಇದೆ ಅಲ್ವಾ? ಸತ್ಯ ಇದೆ ಅಲ್ವಾ? ಸತ್ಯ ಇದೆ ಸರ್. ಅದಕ್ಕೋಸ್ಕರ ಸರ್ ನಮಗೆ ತುಳು ಭಾಷೆ ಅರ್ಥ ಆಗಲ್ಲ ಕ್ಲೀನ್ ಆಗಿ, ಅದಕ್ಕೋಸ್ಕರನೇ ಅಲ್ಲಿ ಹೇಳಿದ್ದು ಅವನು ಹೇಳಿದಾನೆ. ಅವರು ಅದು ಆಕ್ಚುಲಿ ಅದನ್ನ ನಾವು ಅನೇಕ ವೇದಿಕೆಗಳಲ್ಲಿ ಹೇಳಿದ್ದುಂಟು. ಈ ದೈವ ವಾಕ್ಯಗಳು ಆ ತರಗಳು ಬಂದಿದ್ದಿರ್ತದೆ. ಆದ್ರೆ ದೊಡ್ಡ 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 ವಿಚಾರ ಆಗುವಾಗ ಜನರು ಅದನ್ನ ಮಾಡ್ಲಿಲ್ಲ. ಒಟ್ಟಿನಲ್ಲಿ ಈಗ ಅಲ್ಲಿಯ ವಿಚಾರದಲ್ಲಿ ಯಾರು ನನ್ನ ಮಾನವನ ರೂಪದಲ್ಲಿ ದೈವ ವಾಕ್ಯ ಒಂದು ಬಂದಿದೆ ಅಂತ ಹೇಳುವಂಥದ್ದು. ಅಲ್ಲ ಸರ್, ಮಾತಾಡಿದರಲ್ಲಿ ತುಂಬಾ ಸತ್ಯಾಂಶ ಇದೆ. ಆ ಮನುಷ್ಯ ಮಾತಾಡಿದರಲ್ಲಿ ಸತ್ಯಾಂಶ ಇದೆಯಾ ಸರ್? ಅದು ಕಾಲಿಡಿಬೇಕು, ಯಾರ ಕೇಳಿ ನಿಮ್ ಕಾಲಿಡಿಬೇಕ, ನಾವು ಕಾಲಿಡಿಯಲ್ಲ, ಮಾನವನ ಕಾಲಿಡಿಯುವಂಥದ್ದು. ಮತ್ತೆ ಇಲ್ಲಿ ಪ್ರಾಯದವರೆಲ್ಲ ಕಾಲಿಡಿಯುವಂಥದ್ದು. ಯಾಕೆ ಕಾಲಿಡಿಬೇಕು ನೋಡಿ, ನಮ್ದು ತುಳುನಾಡು ಅಂತ ಹೇಳಿದ್ರೆ ನಾವು ಒಂದು ಗುತ್ತು ಸಂಸ್ಕೃತಿ, ಗಡಿಕಾರ, ಕುಟುಂಬದ ಹಿರಿಕಾಯ, ಗುರಿಕಾರ ಸಂಸ್ಕೃತಿ ಅವರು. ನಮ್ದು ತಲೆಬಾಗುವ ಸಂಸ್ಕೃತಿ. ಚಿಕ್ಕವರ ಕಾಲಿಡಿಯುವಂತದ್ದಲ್ಲ. ಕಾಲಿಡಿಯುವಂತದ್ದು ಜ್ಞಾನಿಗಳ ಅನುಭವಿಸುವಂತದ್ದು, ಪ್ರಾಯದಿಂದ ಹಿಡಿಯುವಂಥದ್ದು. ಆದ್ರೆ ತುಳುನಾಡಿನ ದೈವ ಆರಾಧನೆ ತಲೆಬಾಗಿಸುವ ಸಂಸ್ಕೃತಿ ಆಗಿರ್ತದೆ. ಅಲ್ಲ ಸರ್, ಅಲ್ಲ ಇನ್ನೊಂದು ಈ ಜನಗಳಿಗೆ ತಿಳ್ಸಕ್ಕೋಸ್ಕರ ಕೇಳ್ತಿರೋದು, ಈಗ 14 ವರ್ಷ 12 ವರ್ಷಕ್ಕೊಂದ್ಸಲಿ ಕೋಲ ಏನೋ ನಡೆದು ಅದರಲ್ಲಿ ಯಾರು ಧರ್ಮಾಧಿಕಾರಿ ಆಗ್ಬೇಕು, ಅವ್ರ ವಂಶ ಹೆಂಗೆ, ಅದ್ರ ಬಗ್ಗೆ ಮಾತಾಡ್ಯಾರ ಸರ್? ಅದ್ರ ಬಗ್ಗೆ ದೈವಾರಾಧನೆಯ ನಿಯಮದಲ್ಲಿ 12 ವರ್ಷಕ್ಕೊಮ್ಮೆ ನಾವು ಅನೇಕ ವೇದಿಕೆಗಳಲ್ಲಿ ಸೌಜನ್ಯ ಹೋರಾಟದ ವೇದಿಕೆಗಳಲ್ಲಿ ಹೇಳಿದ್ದೇವೆ. 11 ವರ್ಷ ತುಂಬಿ 12 ವರ್ಷ ಬರ್ತದೆ, ಅಷ್ಟೊತ್ತಿಗೆ ನ್ಯಾಯ ಸಿಗ್ತದೆ. ದೈವ ಭಾಷೆಯಲ್ಲಿ 12 ವರ್ಷಕ್ಕೊಮ್ಮೆ ಧರ್ಮ ಮತ್ತೆ 12 ವರ್ಷಕ್ಕೊಮ್ಮಿನ ಕೆಲವು ಅನೇಕ ನಡವಳಿಗಳು ಇಲ್ಲಿ ನಡುವಂತ ರೀತಿಗಳು ಇದೆ ಎಲ್ಲಾ ಕಡೆಗಳಲ್ಲೂ. ದೇವಸ್ಥಾನದ ಬ್ರಹ್ಮಕಲಶ ಒಂದು ಹಾಕಿದ ಅಷ್ಟಬಂಧಕ್ಕೂ 12 ವರ್ಷದ ವ್ಯಾಲ್ಯೂ ಇದು ಇರುವುದು. 12 ವರ್ಷಕ್ಕೊಮ್ಮೆ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಆಗ್ಬೇಕು. ನಾಥಪಂಥದ ಪಟ್ಟಗಳೆಲ್ಲವೂ 12 ವರ್ಷಕ್ಕೊಮ್ಮೆ ಪರಿವರ್ತನೆ ಆಗುವಂತದ್ದು. ದೇವಾರಾಧನೆಗೆ 12 ವರ್ಷಕ್ಕೊಮ್ಮೆ ನಡವಳಿ ಆಗುವಂತದ್ದು. ಈ 12 ಎಂಬುದು 16 ಎಂಬುದು ದೇವಾರಾಧನೆ ನಿಯಮದಲ್ಲಿ ಮಹತ್ವ ಇದೆ. ಆಗಿರುವಾಗ ನಾವು ಅನೇಕ ಕಡೆಯಲ್ಲಿ 12 ವರ್ಷ ತುಂಬುವಾಗ ನ್ಯಾಯ ಸಿಗ್ತದೆ ಅಂತ ಹೇಳಿದ್ದು ಉಂಟು. ಅದು ಅವನು ಹೇಳಿದಂತ ಸಂಖ್ಯೆಗಳಿರ್ಬಹುದು, ಆ ವಿಚಾರಗಳೆಲ್ಲವೂ ಸರಿ ಇದೆ. ಒಂದು ಪೀಠಕ್ಕೆ ಒಬ್ಬ ವ್ಯಕ್ತಿಯಿಂದ ಅಪಚಾರ ಆದಾಗ ಪೀಠದಲ್ಲಿ ಅಲ್ಲಿ ನಾವು ಇವನಿಗೆ ಕಂಟ್ರೋಲ್ ಮಾಡದ ಸ್ಥಿತಿಯಲ್ಲಿ ವ್ಯವಸ್ಥೆಗಳು ಸಂಭವಿಸಿದಾಗ, ಅದನ್ನು ನಿಭಾಯಿಸಲಿಕ್ಕೆ ಆಗದೇ ಇದ್ದಾಗ, ನನ್ನಿಂದಾಗಿ ನಮ್ಗೆ ದೈವಕ್ಕೆ ಅಪಚಾರ ಬರಬಹುದು ಅಂತ ಸ್ವಯಂ ಪ್ರೇರಿತವಾಗಿ ಬರುವಂತದ್ದು, ಹಿಂದೆ ಬರುವಂತದ್ದು, ಇದೆಲ್ಲ ನಿಯಮಗಳೆಲ್ಲ ಇದೆ. ಒಟ್ಟು ಅದ ಸ್ಥಳೀಯ ವ್ಯಕ್ತಿ ಕರೆಕ್ಟ್ ಆಗಿ ಕೇಳಿದಾನೆ. ಅದು ಅಂದ್ರೆ 13 ವರ್ಷ 12 ವರ್ಷಕ್ಕೊಂದ್ಸಲಿ ಫಸ್ಟ್ ನಡ್ಕೊಂಡ್ ಬರ್ತಿತ್ತು, ಇವತ್ತು ಬಂದಿಲ್ಲ ಅಂತ ಹೇಳಿ ಕೇಳ್ತಿರೋದು ಸರ್? ಅದು ಅಲ್ಲ, ಅವನು ಒಂದು ದೈವಾರಾಧನೆಯ ಒಂದು ವಿಚಾರದ ಪ್ರಕಾರ ಅವನು ಆಡಿದ ಮಾತಿನಲ್ಲಿ ಅವನು ಯಾರು ಅಂತ ನಮ್ಗೂ ಗೊತ್ತಿಲ್ಲ. ಮಾತನಾಡಿದ್ದು ಅದರಲ್ಲೊಂದು ಸತ್ಯಾಂಶ ಇದೆ ಅಂತ ಖಂಡಿತ. ಅಲ್ಲ ಸರ್, ನಾನ್ ಕೇಳ್ತಿರೋದೇ ಅಂದ್ರೆ ಈಗ 12 ವರ್ಷಕ್ಕೊಂದ್ಸಲ 14 ವರ್ಷಕ್ಕೊಂದ್ಸಲ ಕೋಲ ನಡೀತಿತ್ತು, ಅದ್ರಲ್ಲಿ ಆಯ್ಕೆ ಮಾಡ್ತಿದ್ರು ಧರ್ಮಾಧಿಕಾರಿ ಯಾರಂತೇಳಿ ಆಯ್ಕೆ ಮಾಡ್ತಿದ್ರು ಎಂಬುದು ಹೇಳಿದನಲ್ಲ. ಇಲ್ಲ, ಇಲ್ಲಿ ದೈವಾರಾಧನೆಯಲ್ಲಿ 12 ವರ್ಷಕ್ಕೊಮ್ಮೆ ವ್ಯಕ್ತಿಗಳನ್ನ ಆಯ್ಕೆ ಮಾಡುವ ಕ್ರಮ ಅಲ್ಲ. ಇಲ್ಲಿ ಒಮ್ಮೆ ಪಟ್ಟದಾರನಾದ್ರೆ ಅವನ ಜೀವಿತಾವಧಿಯಲ್ಲಿ ಅವನಿಗೆ ಎಲ್ಲಿಯವರೆಗೆ ಅವನಿಗೆ ಧರ್ಮಪತ್ನಿ, ಇಲ್ಲಿ ದೈವಗಳಿಗೆ ಪೀಠ ಅಂತ ಇದೆ, ಪ್ರತಿಪಟ್ಟ ಅಂತ ಇದೆ. ಒಮ್ಮೆ ಎಲ್ಲರೂ ಕುಟುಂಬ ಮತ್ತೆ ಗ್ರಾಮ ತೀರ್ಮಾನ ಮಾಡಿ ದೈವವೇ ಕರೆದು ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ತದೆ. ವ್ಯಕ್ತಿಯನ್ನ ಆಯ್ಕೆ ಮಾಡಿದ ನಂತರ ಆತ ಜೀವಿತಾವಧಿಯವರೆಗೆ ಆತನೇ ಆಗಿರ್ತದೆ. ಇದರಲ್ಲಿ ನಮ್ಮ ದೈವಾರಾಧನೆ 12 ವರ್ಷಕ್ಕೊಮ್ಮೆ ಬದಲಾವಣೆ ಮಾಡುವಂತ ನಿಯಮ ಇಲ್ಲ. ಪಟ್ಟದಲ್ಲಿ ಆ ನಿಯಮ ಇಲ್ಲ. ಒಟ್ಟಿನಲ್ಲಿ ಹೆಂಡತಿ ಧರ್ಮಪತ್ನಿ ಮರಣ ಪಟ್ಟಾಗ ಮೌಲ್ಯ ಆ ಪಟ್ಟದಿಂದ ಅವನ ಹೊರಗೆ ಬರುವುದು ನಿಯಮ ಇರುವಂತದ್ದು ಇಲ್ಲಿ ಸಾಧಾರಣ ದೈವಾರಾಧನೆ. ಅಲ್ಲ, ಈಗ ವೀರೇಂದ್ರ ಹೆಗ್ಡೆ ಅವರಿಗೆ ಮಗಳಿದಾಳ ಸರ್, ಮಕ್ಳಿಲ್ಲ, ಗಂಡ್ ಮಕ್ಳಿಲ್ಲ. ಅದು ಸರಿಯಾದ, ಅದು ನೋಡಿ ಅಲ್ಲಿ ಆಡಳಿತಕ್ಕೆ ಬರ್ಬೇಕಿದ್ರೆ ಅದು ಬರ್ಬೇಕಂತ
ಆ ಮಾತುಗಳೆಲ್ಲ ಸತ್ಯ ಇದೆ ಅಂತ, ಕೆಲವೊಂದು ವಿಚಾರಗಳನ್ನ ಹ್ಮ್ ಇಲ್ಲಿ ಅದರಲ್ಲೆಲ್ಲ ಸತ್ಯಾಂಶ ಇದೆ ಅಂತ ಹೇಳಿದೆ. ಒಟ್ಟಿನಲ್ಲಿ ಏನೋ ಇರ್ಬೋದು, ಆಚೆ ಈಚೆ ಮಾತಿದ್ದಾಗ್ಬೋದು, ಹ್ಮ್ ಹೇಳಿದ ಮಾತಿನಲ್ಲಿ ತುಂಬಾ ಸತ್ಯಾಂಶ ಇದೆ ಅಂತ ಹೇಳ್ಬೋದು. ಹ್ಮ್ 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 ಆತನಿಗೊಂದು ದೈವ ಪ್ರೇರಣೆ ಆಗಿರ್ಬೋದು, ಒಂದಿದೆ ಅದೇ ಇದೆ. ಅಲ್ಲ ಸರ್, ಅಷ್ಟೊಂದು ಧೈರ್ಯವಾಗಿ ಹೋಗಿ ಅವಯ್ಯ ಮಾತಾಡಿದಲ್ಲ, ಜೀವ ಈ ಧೈರ್ಯದ ಪ್ರಶ್ನೆ ಬರೋದಿಲ್ಲ ಸರ್. ಕನ್ನಡ ಕಂಡಾಗ ಮಾಡ್ಬೇಕು, ಏನ್ ಹೇಳುವಂತದ್ದು ಗೊತ್ತಾಯ್ತು ನಿಮ್ಗೆ. ನಿಮ್ಗೂ ಧೈರ್ಯ ಬರಬೇಕು, ನಾವು ಧೈರ್ಯದಲ್ಲಿ ಯಾವಾಗ್ಲೂ ಹೇಳಿ ಆಗಿದೆ ಅದನ್ನೆಲ್ಲ. ಹೌದು ಸರ್, ಈಗ ನಾವು ಧೈರ್ಯ ಇರೋ ತಟಿಗೆ ಸರ್ ಈ ಹೋರಾಟಕ್ಕೆ ನಿಂತ್ಕೊಂಡು ಇದ್ರ ಬಗ್ಗೆ ನಾವು ವಿಡಿಯೋ ಮಾಡಿ ಹಾಕ್ತಿರೋದು. ಅವ್ರು ಎಲ್ಲ ನಾಟಕ ಮಾಡೋದು, ಪೊಲೀಸರ ಕಡೆಯಿಂದ ಬೆದರಿಕೆ ಹಾಕ್ಸೋದು, ಅವರು ವೈಯಕ್ತಿಕ ಬೇರೆ ಕಡೆಯಿಂದ ಬೆದರಿಕೆ ಅವೆಲ್ಲ ಬಂದೋದು ಸರ್. ನಾವ್ ಯಾವ್ದು ತಲೆ ಕೆಡಿಸ್ಕೊಂಡಿಲ್ಲ. ನಮ್ ಜೀವ ಇರೋ ತಗ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಸರ್. ಅದೆಲ್ಲ ಏನ್ ತೊಂದರೆ ಇಲ್ಲ. ಹ್ಞೂ ಸರ್. ಅಲ್ಲಿ ಮಾತಾಡದಲ್ಲಿ ದೈವಾಂಶ ಇದೆ, ಸತ್ಯಾಂಶ ಇದೆ, ಹ್ಮ್ ವಿಚಾರ ಇದೆ, ಖಂಡಿತ ಏನ್ ತೊಂದರೆ ಇಲ್ಲ ಅದ್ರಲ್ಲಿ. ಆಯ್ತಾ? ಒಟ್ಟಿನ ಆ ಸ್ಥಾನಕ್ಕಿಂತ ಇಳಿದು ಬರಲೇಬೇಕು ಅಂತೇಳಿ ಹೇಳ್ತಿರೋದಲ್ಲ ಸರ್ ಅವಯ್ಯ. ನೀವು ಈ ತರ ಅನ್ಯಾಯ ಪ್ರಕೃತಿ ಅದನ್ನ ತೀರ್ಮಾನ ಮಾಡಿ ಆಗಿದೆ ಈಗಾಗಲೇ. ಗೊತ್ತಾಯ್ತಾ ನಿಮ್ಗೆ? ಅದೇ ಅದೇ ಹೇಳಿ ಸರ್. ಈಗಾಗಲೇ ಪ್ರಕೃತಿ. ಒಂದ್ ನಿಮಿಷ. ಹ್ಮ್. ಎಲ್ಲ ಪಂಡಪುರ ರೆಡಿ ಅಲ್ಲ ನಮ್ಮ ಇಲ್ಲ ನಿಮ್ಗೆ ನಾನು ಈಗ ಸ್ವಲ್ಪ ನನ್ನ ಗಡಿಬಿಡಿಯಲ್ಲಿ ಇದ್ದೇನೆ. ಸಾಕು, ಈಗ ಸದ್ಯಕ್ಕೆ ಸಾಕು. ನೀವ್ ಏನಾದ್ರು ಇದ್ರೆ ಹಾಗೆ ಮಾತಾಡ್ತೀನಿ. ಆಯ್ತಾ? ಸರಿ ಸರ್, ಓಕೆ ಸರ್. ಇಷ್ಟ ತಿಳಿಸ್ಕೊಡೋದಕ್ಕೆ ಥ್ಯಾಂಕ್ ಯು ಸರ್. ಇದನ್ನ ಪ್ರಸಾರ ಮಾಡ್ಬೋದಲ್ಲ ಸರ್? ಏನ್ ಮಾಡ್ರಿ. ಹ್ಞೂ ಸರ್, ಹ್ಞೂ ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.